ನಮಸ್ಕಾರ ಎಲ್ಲರಿಗೂ. ಕನ್ನಡ ಚಿತ್ರರಂಗದಲ್ಲಿ ಕೆಲವು ನಿರ್ದೇಶಕರು ತಮ್ಮ ಮೊದಲನೇ ಸಿನಿಮಾದಿಂದಲೇ ಸೂಪರ್ ಹಿಟ್ ಕೊಟ್ಟು ಜನರ ಮನಸ್ಸಲ್ಲಿ ಉಳಿದು ಹೋಗಿದ್ದಾರೆ. ಆದರೆ ನಂತರ ಬಂದ ಸಿನಿಮಾಗಳು ಅದೇ ರೀತಿಯ ಯಶಸ್ಸು ಕಾಣಲು ಸಾಧ್ಯವಾಗಲಿಲ್ಲ. ಈ ವಿಡಿಯೋದಲ್ಲಿ ನಾವು ಆ ತರಹದ ಒನ್ ಹಿಟ್ ವಂಡರ್ ನಿರ್ದೇಶಕರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋಣ. ಏನಿದು ಮೀಡಿಯಾ? ಏನ್ರಿ ಮೀಡಿಯಾ? ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ರವಿ ಶ್ರೀವತ್ಸ 2005ರಲ್ಲಿ ಬಿಡುಗಡೆಯಾದ ಡೆಡ್ಲಿ ಸೋಮ ಒಂದು ನಿಜವಾದ ರಾ ಗ್ಯಾಂಗ್ಸ್ಟರ್ ಕ್ಲಾಸಿಕ್. ರವಿ ಶ್ರೀವತ್ಸ ಅವರ ನಿರ್ದೇಶನದ ಪೀಕ್ ಎಂದೇ ಹೇಳಬಹುದಾದ ಈ ಚಿತ್ರದಲ್ಲಿ ಆದಿತ್ಯ ಅವರ ಅಭಿನಯ, ಕಥಾ ನಿರೂಪಣೆಯ ಶೈಲಿ ಮತ್ತು ನೈಜ ಸ್ಪರ್ಶ ಆಲ್ ಕಂಬೈನ್ ಟು ಮೇಕ್ ಇಟ್ ಎ ಹ್ಯೂಜ್ ಹಿಟ್. ಆದರೆ ನಂತರ ಬಂದ ಡೆಡ್ಲಿ 2, ಮಾದೇಶ ಹಾಗೂ ಗಂಡ ಹೆಂಡತಿ ಸಿನಿಮಾಗಳು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ಸು ಗಳಿಸಲಿಲ್ಲ. ಜೇಕಬ್ ವರ್ಗೀಸ್ 2009ರಲ್ಲಿ ಜೇಕಬ್ ವರ್ಗೀಸ್ ಅವರ ಸವಾರಿ ಚಿತ್ರ ಬಿಡುಗಡೆಯಾಯಿತು. ಶ್ರೀನಗರ ಕಿಟ್ಟಿ ಮತ್ತು ರಘು ಮುಖರ್ಜಿ ಜೊತೆ ಟ್ರಾವೆಲ್ ಲವ್ ಸ್ಟೋರಿಯಾದ ಇದು ಪ್ರೇಕ್ಷಕರಿಗೆ ಹೊಸತನ ಅನಿಸಿತು, ಹಿಟ್ ಆಯಿತು. ಆದರೆ ನಂತರ ಬಂದ ಸವಾರಿ 2, ಪೃಥ್ವಿ ಸಿನಿಮಾಗಳು ಡೀಸೆಂಟ್ ಟಾಕ್ ಪಡೆದರೂ ಅದೇ ಬ್ಲಾಕ್ ಬಸ್ಟರ್ ಲೆವೆಲ್ಗೆ ತಲುಪಲಿಲ್ಲ. ಜೇಕಬ್ ಇಂದಿಗೂ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಇದ್ದರೂ ಒನ್ ಹಿಟ್ ವಂಡರ್ ಟ್ಯಾಗ್ ಅಂಟಿಕೊಂಡೇ ಇದೆ. BN ವಿಜಯ್ ಕುಮಾರ್ 2008ರಲ್ಲಿ ನಂದಾ ಲವ್ಸ್ ನಂದಿತಾ ಯುವಕರಲ್ಲಿ ಕ್ರೇಜ್ ಸೃಷ್ಟಿಸಿತು. ಡೈರೆಕ್ಟರ್ BN ವಿಜಯ್ ಕುಮಾರ್ ಅವರಿಗೆ ಆ ಸಿನಿಮಾ ಬ್ಲಾಕ್ ಬಸ್ಟರ್ ನೀಡಿತು. ಜಿಂಕೆ ಮರೀನಾ ಹಾಡು ಅಂದೇ ಹಿಟ್ ಚಾರ್ಟ್ ಟಾಪ್ ಮಾಡಿತು. ಆದರೆ ಅವರ ಮುಂದಿನ ಪ್ರಾಜೆಕ್ಟ್ಗಳು ಆ ಹೈಪನ್ನು ಉಳಿಸಿಕೊಳ್ಳಲಿಲ್ಲ. ಇವರು ಕೂಡ ಒನ್ ಹಿಟ್ ಡೈರೆಕ್ಟರ್ ಅಂತ ನೆನಪಾಗುತ್ತಾರೆ. ಮುಸ್ಸಂಜೆ ಮಹೇಶ್ 2008ರಲ್ಲಿ ಮುಸ್ಸಂಜೆ ಮಾತು ಬಿಡುಗಡೆಯಾಯಿತು. ಸುದೀಪ್, ರಮ್ಯಾ ಜೊತೆಗೆ ಬಂದ ಈ ಲವ್ ಸ್ಟೋರಿ ಬ್ಲಾಕ್ ಬಸ್ಟರ್ ಆಯಿತು. ಡೈರೆಕ್ಟರ್ ಮುಸ್ಸಂಜೆ ಮಹೇಶ್ ಅವರಿಗೆ ಇದು ದೊಡ್ಡ ಯಶಸ್ಸು ಕೊಟ್ಟಿತು. ಆದರೆ ನಂತರದ MMCH, ಇನಿಯಾ, ಬೆಳ್ಳಿ ಸಿನಿಮಾಗಳು ಪ್ರೇಕ್ಷಕರಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಪಡೆಯಲಿಲ್ಲ. ಮುಸ್ಸಂಜೆ ಮಾತು ಅವರ ಕೆರಿಯರ್ನ ಹೈ ಪಾಯಿಂಟ್ ಆಗಿ ಉಳಿಯಿತು. ರತ್ನಜ 2005ರಲ್ಲಿ ರತ್ನಜ ಅವರ ನೆನಪಿರಲಿ ಚಿತ್ರ ಬಿಡುಗಡೆಯಾಯಿತು. ಪ್ರೇಮ ಕಥೆಯ ಜೊತೆಗೆ ಅದ್ಭುತ ಸಂಗೀತ, ಸಿನಿಮಾ ಕ್ರಿಟಿಕ್ಸ್ಗೂ ಪ್ರೇಕ್ಷಕರಿಗೂ ಹೊಸತನ ತಂದು ದೊಡ್ಡ ಹಿಟ್ ಆಯಿತು. ಆದರೆ ನಂತರ ಬಂದ ಹೊಂಗನಸು, ಪ್ರೇಮಿಸಂ ಸಿನಿಮಾಗಳು ಡೀಸೆಂಟ್ ಟಾಪ್ ಪಡೆದರೂ ನೆನಪಿರಲಿ ಮಟ್ಟದ ಯಶಸ್ಸು ಗಳಿಸಲಿಲ್ಲ. ರತ್ನಜ ಮತ್ತೆ ಪ್ರೀತಿಯಲ್ಲಿ ಸಹಜ ಮೂಲಕ ಕಮ್ಬ್ಯಾಕ್ ಮಾಡಲು ಪ್ರಯತ್ನಿಸಿದರು. ಅದು ಬಾಕ್ಸ್ ಆಫೀಸ್ನಲ್ಲಿ ಅಷ್ಟೇನು ಪ್ರಭಾವ ಬೀಳಲಿಲ್ಲ. ಇಂದಿಗೂ ಅವರು ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಇದ್ದರೂ ಅವರ ಹೆಸರಿಗೆ ಒನ್ ಹಿಟ್ ವಂಡರ್ ಟ್ಯಾಗ್ ಅಂಟಿಕೊಂಡೇ ಇದೆ. ಸೀತಾರಾಮ್ ಕಾರಂತ್ 1999ರಲ್ಲಿ ಸೀತಾರಾಮ್ ಕಾರಂತ್ ಅವರ ಚಂದ್ರಮುಖಿ ಪ್ರಾಣಸಖಿ ಚಿತ್ರ ಬಿಡುಗಡೆಯಾಯಿತು. ರಮೇಶ್ ಅರವಿಂದ್, ಪ್ರೇಮ ಮತ್ತು ಭಾವನಾ ನಟಿಸಿದ ಮೆಲೋ ರೊಮ್ಯಾಂಟಿಕ್ ಹೊಸ ಕಥನ ಮತ್ತು ಕಲಾತ್ಮಕ ಶೈಲಿಯಿಂದ ಪ್ರೇಕ್ಷಕರಿಗೊಂದು ನವೀನ ಅನುಭವ ನೀಡಿ ದೊಡ್ಡ ಹಿಟ್ ಆಯಿತು. ಆದರೆ ನಂತರ ಬಂದ ಅವರ ಸ್ಮೈಲ್, ಶ್ರೀರಸ್ತು ಶುಭಮಸ್ತು ಸಿನಿಮಾಗಳು ಡೀಸೆಂಟ್ ಟಾಕ್ ಪಡೆದರೂ ಚಂದ್ರಮುಖಿ ಪ್ರಾಣಸಖಿ ಮಟ್ಟದ ಯಶಸ್ಸು ಗಳಿಸಲಿಲ್ಲ. ಮಂಜು ಮಾಂಡವ್ಯ ಅವರು ಕವಿ, ಬರಹಗಾರ ಹಾಗೂ ನಿರ್ದೇಶಕರಾಗಿ ಚಿರಪರಿಸಿದರು. ತಮ್ಮದೇ ಆದ್ಯ ಸಾಹಿತ್ಯಿಕ ಹಿನ್ನೆಲೆಯೊಂದಿಗೆ ಅವರು ಮಾಸ್ಟರ್ ಪೀಸ್ ಮೂಲಕ ನಿರ್ದೇಶನಕ್ಕೆ ಪ್ರವೇಶಿಸಿದರು. ಯಶ್ ಅಭಿನಯಿಸಿದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸು ಕಂಡು ಹಾಡುಗಳೂ ಸಹ ಜನಪ್ರಿಯವಾದವು. ಈ ಮೂಲಕ ಮಂಜು ಮಾಂಡವ್ಯ ಅವರಿಗೆ ಬ್ಲಾಕ್ ಬಸ್ಟರ್ ನಿರ್ದೇಶಕರ ಪಟ್ಟ ದೊರೆಯಿತು. ಆದರೆ ನಂತರದ ಅವರ ನಿರ್ದೇಶನದ ಚಿಕ್ಕಣ್ಣ ಅಭಿನಯದ ಶ್ರೀ ಭರತ ಬಾಹುಬಲಿ ಚಿತ್ರವು ಮೊದಲ ಚಿತ್ರದಷ್ಟು ಪ್ರಭಾವ ಬೀರುವಲ್ಲಿ ವಿಫಲವಾದವು. ಇಂದಿಗೂ ಅವರು ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರೂ ಒನ್ ಹಿಟ್ ವಂಡರ್ ಎಂಬ ಟ್ಯಾಗ್ ಅವರ ಹೆಸರಿಗೆ ನೆನಪಿನಂತೆ ಅಂಟಿಕೊಂಡೇ ಇದೆ. ಇದು ಫ್ರೆಂಡ್ಸ್, ನಾವು ಪಟ್ಟಿ ಮಾಡಿದ ಸ್ಯಾಂಡಲ್ವುಡ್ನ ಒನ್ ಹಿಟ್ ವಂಡರ್ ಡೈರೆಕ್ಟರ್ಗಳ ಲಿಸ್ಟ್. ನಿಮಗೆ ಬೇರೆ ಯಾರಾದರೂ ಒನ್ ಹಿಟ್ ಡೈರೆಕ್ಟರ್ಸ್ ಬಗ್ಗೆ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮಸ್ಕಾರ, ಮತ್ತೆ ಸಿಗೋಣ.